ಹಾಯ್ ಫ್ರೆಂಡ್ಸ್, ನಮ್ದು ಇವತ್ತು ಟಾಪಿಕ್ ರುದ್ರಾಕ್ಷ ದೀಕ್ಷಾ. ರುದ್ರಾಕ್ಷ ದೀಕ್ಷಾ ಅಂದರೆ ಏನು? ಈ ಒಂದು ಪ್ಯಾಕೆಟ್ ನಮಗೆ ಹೇಗೆ ಸಿಗುತ್ತೆ? ಪ್ಯಾಕೆಟ್ನ ಒಳಗಡೆ ಏನೇನೆಲ್ಲ ಇದೆ? ಇದು ಹೇಗೆ ಉಪಯೋಗಿಸೋದು? ಇದು ಫ್ರೀನಾ ಅಥವಾ ಪೇ ಮಾಡಬೇಕಾ? ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು? ಈ ಎಲ್ಲ ಟಾಪಿಕ್ ಬಗ್ಗೆ ನಾವಿವತ್ತು ಈ ವಿಡಿಯೋ ಮುಖಾಂತರ ಮಾತಾಡೋಣ. ಈಶಾ ಫೌಂಡೇಶನ್ನಲ್ಲಿ ಸದ್ಗುರು ಅವರಿಂದ ಮಹಾಶಿವರಾತ್ರಿ ಅಂಗವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಶಾ ವೆಬ್ಸೈಟ್ನಲ್ಲಿ ಹೋಗಿ ಮಹಾಶಿವರಾತ್ರಿಗಿಂತ ಮುಂಚೆನೇ ಆನ್ಲೈನ್ ಆಗಿ ರುದ್ರಾಕ್ಷ ದೀಕ್ಷಾ ಫಾರ್ಮ್ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು. ಆನ್ಲೈನ್ ಆಗಿ ರಿಜಿಸ್ಟರ್ ಮಾಡ್ಕೊಂಡವರಿಗೆ ಎಲ್ಲರಿಗೂ ರುದ್ರಾಕ್ಷ ದೀಕ್ಷಾ ಸಿಗುತ್ತೆ, ಅಂದರೆ ಪ್ರಸಾದ ಅಂತಲೇ ತಿಳ್ಕೊಳ್ಬೋದು. ಈ ಒಂದು ರುದ್ರಾಕ್ಷ ದೀಕ್ಷಾಗೆ ನೆಕ್ಸ್ಟ್ ಇಯರ್ ತಾವು ಟ್ರೈ ಮಾಡ್ಕೊಳ್ಬೋದು. ಮಹಾಶಿವರಾತ್ರಿಗಿಂತ ಮುಂಚೆನೇ ಈಶಾ ಫೌಂಡೇಶನ್ಸ್ನ ವೆಬ್ಸೈಟ್ಗೆ ಹೋಗಿ ಫಾರ್ಮ್ ಫಿಲಪ್ ಮಾಡಬೇಕು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ರುದ್ರಾಕ್ಷ ದೀಕ್ಷೆಗೆ ಯಾವುದೇ ಪೇಮೆಂಟ್ ಮಾಡಲಿಕ್ಕಿಲ್ಲ. ಹಾಗೆ ಅಲ್ಲೊಂದು ಆಪ್ಷನ್ ಇದೆ, ನಿಮಗೇನಾದರೂ ಸ್ವಯಂ ಇಚ್ಛೆಯಿಂದ ಈಶಾ ಫೌಂಡೇಶನ್ಸ್ಗೆ ಏನಾದರೂ ಡೊನೇಷನ್ ಕೊಡಬೇಕಂತಂದರೆ ಅಥವಾ ಏನಾದರೂ ಪೇಮೆಂಟ್ ಮಾಡುವಂಥ ಸ್ವಯಂ ಇಚ್ಛೆ ಇದ್ದರೆ ಅಲ್ಲಿ ಮಾಡ್ಕೊಳ್ಬೋದು. ಅಲ್ಲಿ ಆಪ್ಷನ್ ಇರುತ್ತೆ. ರುದ್ರಾಕ್ಷ ದೀಕ್ಷಾ ಅಂದರೆ ಶಿವರಾತ್ರಿ ದಿನದಂದು ರುದ್ರಾಕ್ಷಿ ಮಣಿಯನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಕೊಡಲಾಗುವುದು. ಇದನ್ನು ರುದ್ರಾಕ್ಷ ದೀಕ್ಷೆ ಅಂತ ಕರೀತಾರೆ. ಪ್ರಾಣ ಪ್ರತಿಷ್ಠೆ ಅಂದರೆ ಪ್ರಾಣ ಅಂದರೆ ಜೀವ, ಪ್ರತಿಷ್ಠಾ ಅಂದರೆ ಕೊಡುವುದು. ಪ್ರಾಣ ಪ್ರತಿಷ್ಠೆ ಮಾಡೋದ್ರಿಂದ ಒಂದು ಕವಚ ಉತ್ಪನ್ನ ಆಗುತ್ತೆ. ಇದರಿಂದ ದುಷ್ಟಶಕ್ತಿಯಿಂದ ರಕ್ಷಣೆ ಸಿಗುತ್ತೆ. ಹಾಗೆ ಈಶಾ ಫೌಂಡೇಶನ್ನಲ್ಲಿ 2022ರಲ್ಲಿ 5 ಮಿಲಿಯನ್ಗಿಂತಲೂ ಜಾಸ್ತಿ ರುದ್ರಾಕ್ಷಿ ಮಣಿಗಳನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಈಶಾ ಫೌಂಡೇಶನ್ಸ್ ಮುಖಾಂತರ ಯಾರೆಲ್ಲ ಆನ್ಲೈನ್ ಅಥವಾ ಆಫ್ಲೈನ್ ರಿಜಿಸ್ಟರ್ ಮಾಡ್ಕೊಂಡಿರುತ್ತಾರೆ ಅವರಿಗೆ ತಲುಪಿಸಿಕೊಡಲಾಗುವುದು. ಈ ಒಂದು ರುದ್ರಾಕ್ಷ ದೀಕ್ಷಾ ಪ್ಯಾಕೇಜ್ನಲ್ಲಿ ರುದ್ರಾಕ್ಷ ಮಣಿ ಹೊರತುಪಡಿಸಿ ಎಲ್ಲ ಸಾಮಗ್ರಿ ಇರುತ್ತದೆ. ರುದ್ರಾಕ್ಷಿ ಮಣಿಯನ್ನು ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರನೇ ಸೇರಿಸಲಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು, ಆದಿಯೋಗಿ ಮೂರ್ತಿಯ ಅಕ್ಕಪಕ್ಕ 2 ಕಡೆಯಲ್ಲಿ ಕೂಡ ಕಪ್ಪು ಬಟ್ಟೆಯಿಂದ ರುದ್ರಾಕ್ಷಿ ಮಣಿಯನ್ನು ಮುಚ್ಚಲಾಗಿದೆ. ಇದೇ ರುದ್ರಾಕ್ಷಿ ಮಣಿಯನ್ನು ಸದ್ಗುರು ಅವರು ಪ್ರಾಣ ಪ್ರತಿಷ್ಠೆ ಮಾಡ್ತಿರುವಂಥದ್ದು. ನನಗೆ ಈ ಒಂದು ರುದ್ರಾಕ್ಷಿ ದೀಕ್ಷೆ ಪ್ಯಾಕೆಟ್ ನಿನ್ನೆ ಸಿಕ್ಕಿರುವಂಥದ್ದು. ಇದನ್ನು ಓಪನ್ ಮಾಡಿ ನೋಡೋಣ ಏನೆಲ್ಲ ಈ ಪ್ಯಾಕೆಟ್ನೊಳಗೆ ಇದೆ ಅಂತ. ಈ ಪ್ಯಾಕೆಟ್ನ ಒಳಗಡೆ ಪ್ಯಾಂಫ್ಲೆಟ್ ಇದೆ, ಪೌಸ್ ಮಾಡಿ ನೋಡ್ಬೋದು ತಾವು. ಇದರಲ್ಲಿ ಯಾವುದೆಲ್ಲ ಸಾಮಗ್ರಿ ಇದೆ ಪ್ಯಾಕೆಟ್ನ ಒಳಗಡೆ, ಅಂದರೆ ಆದಿ ಯೋಗಿಯವ್ರ ಫೋಟೋ ಆಗಿರಲಿ ಅಥವಾ ವಿಭೂತಿ ಆಗಿರಲಿ ಅಥವಾ ಅಭಯಸೂತ್ರ ಆಗಿರಲಿ ಅಥವಾ ರುದ್ರಾಕ್ಷಿ ಮಣಿ ಇರಲಿ, ಅದನ್ನು ಹೇಗೆ ಉಪಯೋಗಿಸೋದು ಅದರ ಬಗ್ಗೆ ಬರೆದಿದೆ. ಪ್ಯಾಂಫ್ಲೆಟಲ್ಲಿ ಆದಿಯೋಗಿಯವರ ಭಾವಚಿತ್ರ ಇದೆ. ನಾನು ಆನ್ಲೈನ್ ರಿಜಿಸ್ಟರ್ ಮಾಡಬೇಕಿದ್ರೆ 2 ರುದ್ರಾಕ್ಷಿ ಮಣಿ ಅಂತ ಸೆಲೆಕ್ಟ್ ಮಾಡಿದೆ. ಹಾಗಾಗಿ ಈ ಪ್ಯಾಕೆಟ್ನಲ್ಲಿ 2 ರುದ್ರಾಕ್ಷಿ ಮಣಿ ಇದೆ. ಈ ಥರ ಇದೆ ನೋಡಿ, ಪಂಚಮುಖಿ ರುದ್ರಾಕ್ಷಿ ಮಣಿ. 5 ಲೈನ್ಸ್ ಇರುತ್ತೆ ರುದ್ರಾಕ್ಷಿ ಮಣಿಯಲ್ಲಿ. ಈ ರುದ್ರಾಕ್ಷಿ ಮಣಿಯನ್ನು ಬರೀ ನೆಲದಲ್ಲಿ ಇಡುವ ಹಾಗಿಲ್ಲ. ಇದು ಪಂಚಮುಖಿ ರುದ್ರಾಕ್ಷಿ ಆಗಿರುವುದರಿಂದ ಗಂಡಸರು ಮತ್ತು ಹೆಂಗಸರು ಧರಿಸಬಹುದು. ಈ ರುದ್ರಾಕ್ಷಿ ಮಣಿಯನ್ನು ನಾವು 24 ಗಂಟೆ ಕೂಡ ಹಾಕಿಕೊಳ್ಳಬಹುದು. ಹಾಗೆ ಸ್ನಾನ ಮಾಡಬೇಕಿದ್ರೆ ಸೋಪ್ ಅಥವಾ ಶ್ಯಾಂಪು ಇದಕ್ಕೆ ತಾಗದ ಹಾಗೆ, ಅಂದರೆ ತಾಗಿದ್ರೆ ಅದು ರುದ್ರಾಕ್ಷಿ ಮಣಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟರೆ ಒಳ್ಳೆಯದು. ಹಾಗೆ ನೆಲದಲ್ಲಿ ಇಡಲಿಕ್ಕಿಲ್ಲ, ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೇ ಇಡಬೇಕಾಗುತ್ತೆ. ಹಾಗೆ ಟಾಯ್ಲೆಟ್ ಹೋಗಬೇಕಿದ್ರೆ ಕೂಡ ಹಾಕ್ಕೊಂಡಿರ್ಬೋದು, ಯಾವುದೇ ತೊಂದರೆ ಇಲ್ಲ. ಮತ್ತು ಲೇಡೀಸ್ಗೆ ಪೀರಿಯಡ್ ಆದ ಟೈಮಲ್ಲಿ ಕೂಡ ಧರಿಸಬಹುದು. ನಾನ್ ವೆಜ್ ತಿನ್ನುವವರು ಕೂಡ ಹಾಕ್ಕೊಳ್ಬಹುದು. ಈಶಾ ಫೌಂಡೇಶನ್ಸ್ನಿಂದ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ವಿಭೂತಿಯನ್ನು ಜ್ಞಾನಲಿಂಗದ ಹತ್ತಿರ ಪ್ರಾಣ ಪ್ರತಿಷ್ಠೆ ಮಾಡಿ ಕಲಿಸುವಂತಹ ವಿಭೂತಿಯಾಗಿರುತ್ತೆ. ಇದನ್ನು ಹೆಬ್ಬೆರಳು ಮತ್ತು ಉಂಗುರ ಬೆರಳುನಲ್ಲಿ ಸ್ವಲ್ಪ ತೆಗೆದು ಐಬ್ರೋಸ್ನ ಮಿಡ್ಲಲ್ಲಿ ಅಂದರೆ ಅಗ್ನ, ಹಾಗೆ ಗಂಟಲಿನ ಮಿಡ್ಲಿನಲ್ಲಿ ಅಂದರೆ ವಿಶುದ್ಧ ಮತ್ತು ಚೆಸ್ಟ್ನ ಮಿಡ್ಲಲ್ಲಿ ಅನ್ಹತ ಅಲ್ಲಿ ಹಚ್ಚಬೇಕು. ಇದು ರುದ್ರಾಕ್ಷಿ ಮಣಿ ಒರಿಜಿನಲ ಅಥವಾ ಡೂಪ್ಲಿಕೇಟ್ ಅಂತ ಚೆಕ್ ಮಾಡುವಂಥ ವಿಧಾನ. ಒಂದು ಕಾಯಿನ್ ರುದ್ರಾಕ್ಷಿ ಮಣಿಯ ಕೆಳಗಡೆ ಇಟ್ಟು ಮತ್ತೊಂದು ಕಾಯಿನ್ ರುದ್ರಾಕ್ಷಿ ಮಣಿಯ ಮೇಲೆ ಇಟ್ಟಾಗ ಅದು ರುದ್ರಾಕ್ಷಿ ಮಣಿ ನಿಧಾನವಾಗಿ ತಿರುಗಲಿಕ್ಕೆ ಶುರು ಮಾಡುತ್ತದೆ. ರುದ್ರಾಕ್ಷಿ ಮಣಿಯನ್ನು ಕಂಡೀಷ್ನಿಂಗ್ ಮಾಡ್ತಿರುವಂಥ ವಿಧಾನ. ಕಂಡೀಷ್ನಿಂಗ್ ಅಂದರೆ ರುದ್ರಾಕ್ಷಿ ಮಣಿ ಡ್ಯಾಮೇಜ್ ಆಗದೆ ಹೆಚ್ಚು ಬಾಳಿಕೆ ಬರಲಿಕ್ಕೆ ಮಾಡುವಂತಹ ವಿಧಾನ. ನಾವು ಇಲ್ಲಿ ಒಂದು ಮಣ್ಣಿನ ಅಥವಾ ಗ್ಲಾಸಿನ ಅಥವಾ ಮರದ ಬೌಲನ್ನು ಯೂಸ್ ಮಾಡಬಹುದು. ಮೆಟಲ್ ಯೂಸ್ ಮಾಡಬಾರ್ದು. ಇದರಲ್ಲಿ
ಸಹಜ ತಾಪಮಾನದಲ್ಲಿರುವಂತಹ ಶುದ್ಧ ತುಪ್ಪವನ್ನು ಒಂದು ಬೌಲಿನಲ್ಲಿ ತೆಗೆದು ಅದಕ್ಕೆ ರುದ್ರಾಕ್ಷಿ ಮಣಿಯನ್ನು ಹಾಕಿ 24 ಗಂಟೆ ಹಾಗೆ ಇಡಬೇಕು. 24 ಗಂಟೆಯ ನಂತರ ನಾವು ಫುಲ್ ಫ್ಯಾಟ್ ಮಿಲ್ಕ್ ಅಥವಾ ದಪ್ಪ ಕೆನೆಯ ಹಾಲಿನಲ್ಲಿ 24 ಗಂಟೆ ಇಡಬೇಕು. ಈ ರುದ್ರಾಕ್ಷಿ ಮಣಿಯನ್ನು ನಾವು 24 ಗಂಟೆ ಇಟ್ಟಿರುವಂತಹ ತುಪ್ಪ ಅಥವಾ ಹಾಲು ಉಪಯೋಗಿಸುವ ಹಾಗಿಲ್ಲ. ರುದ್ರಾಕ್ಷಿ ಮಣಿಯನ್ನು 24 ಗಂಟೆ ಹಾಲಿನಲ್ಲಿ ಮುಳುಗಿಸಿದ ನಂತರ ಅದನ್ನು ಹೊರಗೆ ತೆಗೆಯಬೇಕು. ತೆಗೆದು ಶುದ್ಧ ನೀರಿನಲ್ಲಿ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದ ನಂತರ ಕಾಟನ್ ಬಟ್ಟೆಯಲ್ಲಿ ಒರೆಸಬಹುದು. ಅದು 24 ಗಂಟೆ ತುಪ್ಪ ಮತ್ತು ಹಾಲಿನಲ್ಲಿ ಇರುವುದರಿಂದ ಪರಿಮಳ ಬರಬಹುದು. ಅದಕ್ಕೋಸ್ಕರನೇ ವಿಭೂತಿಯನ್ನು ಹಚ್ಚಿದರೆ ರುದ್ರಾಕ್ಷಿ ಮಣಿಯಲ್ಲಿರುವಂತಹ ತೇವಾಂಶವನ್ನು ಹೀರುತ್ತದೆ. ಹಾಗೆ ಹಾಲಿನ ಮತ್ತು ತುಪ್ಪದ ಪರಿಮಳವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತದೆ. ಯಾವ ರೀತಿಯಲ್ಲಿ ವಿಭೂತಿಯನ್ನು ರುದ್ರಾಕ್ಷಿ ಮಣಿಗೆ ಹಚ್ಚಬಹುದು ಅಂತ ವಿಡಿಯೋ ಮುಖಾಂತರ ನೋಡಿ. ಈ ರುದ್ರಾಕ್ಷಿ ಮಣಿಯನ್ನು ಒಮ್ಮೆ ಧರಿಸಿದ ನಂತರ ಯಾರಿಗೂ ಕೊಡಬಾರದು, ಯಾರಿಗೂ ಮುಟ್ಲಿಕ್ಕೂ ಬಿಡಬಾರ್ದು, ಮತ್ತು ಬೇರೆಯವರ ರುದ್ರಾಕ್ಷಿಯನ್ನು ತಗೊಳ್ಳಬಾರ್ದು. ಒಂದು ವೇಳೆ ರುದ್ರಾಕ್ಷಿ ಮಣಿಯ ದಾರ ತುಂಡಾದಲ್ಲಿ ಸಿಲ್ಕ್ ಅಥವಾ ಕಾಟನ್ ದಾರದ ಮುಖಾಂತರ ರುದ್ರಾಕ್ಷಿಯನ್ನು ಕಟ್ಟಬಹುದು. ಅಭಯ ಸೂತ್ರ ಪ್ಯಾಕೆಟ್ನಲ್ಲಿ 2 ಕಪ್ಪಿನ ದಾರ ಇತ್ತು. ಒಂದು ಉದ್ದ ಮತ್ತೊಂದು ಗಿಡ್ಡ. ಉದ್ದ ಇರುವಂಥ ಅಭಯ ಸೂತ್ರ ಕೈಗೆ ಕಟ್ಟಲಿಕ್ಕೆ ಗಂಡಸರಿಗೆ ಬಲಗೈಗೆ ಕಟ್ಟಬೇಕು, ಹೆಂಗಸರಿಗೆ ಎಡಗೈಗೆ ಕಟ್ಟಬೇಕು. ಇನ್ನೊಂದು ಗಿಡ್ಡ ಇರುವ ಅಭಯ ಸೂತ್ರವನ್ನು ರುದ್ರಾಕ್ಷಿ ಮಣಿಯ ಮಾಲೆ ಮಾಡಿ ಕುತ್ತಿಗೆ ಕಟ್ಟಬಹುದು. ಅಭಯ ಸೂತ್ರ ಕೂಡ ಪ್ರಾಣ ಪ್ರತಿಷ್ಠೆ ಮಾಡಿಯೇ ಕೊಡಲಾಗುವುದು. ಅಭಯ ಸೂತ್ರವನ್ನು ನೀರಿಗೆ ತಾಗಿಸಿ ದಾರವನ್ನು ಸ್ವಲ್ಪ ಬಿಗಿಪಡಿಸಿ ರುದ್ರಾಕ್ಷಿ ಮಣಿಯ ಒಳಗಡೆ ಯಾವುದೇ ಸೂಜಿ ಅಥವಾ ಬೇರೆ ವಸ್ತು ಉಪಯೋಗಿಸದೆ ಮಾಲೆ ಮಾಡಬಹುದು. ಸೂಜಿ ಅಥವಾ ಬೇರೆ ಮೆಟಲ್ ಉಪಯೋಗಿಸಿದರೆ ರುದ್ರಾಕ್ಷಿ ಮಣಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಡ್ಯಾಮೇಜ್ ಆದರೆ ರುದ್ರಾಕ್ಷಿ ಮಣಿಯಿಂದ ಯಾವುದೇ ಉಪಯೋಗ ಅಥವಾ ರಕ್ಷಣೆ ಸಿಗುವುದಿಲ್ಲ. ಅಭಯ ಸೂತ್ರ ಒಮ್ಮೆ ಕೈಗೆ ಕಟ್ಟಿದ ಮೇಲೆ ಕನಿಷ್ಠ 40 ದಿನ ಕೈಯಲ್ಲೇ ಇರಬೇಕು. 40 ದಿನದ ನಂತರ ನಿಮಗೆ ತೆಗೆಯಬೇಕು ಅಂತ ಇದ್ದರೆ ಕತ್ತರಿಯಲ್ಲಿ ಕತ್ತರಿಸಿ ತೆಗೆಯುವ ಹಾಗಿಲ್ಲ. ನೀವು ಇದನ್ನು ಕೈಯಲ್ಲೇ ಬಿಡಿಸಿ ತೆಗೆಯಬೇಕು. ಹಾಗೆ ಅದನ್ನು ತೆಗೆದ ನಂತರ ಮಣ್ಣಿನಡಿಯಲ್ಲಿ ಹೂಳಬೇಕು ಅಥವಾ ಸುಡಬಹುದು. ಈ ರೀತಿ ವಿಸರ್ಜನೆ ಮಾಡಬಹುದು. ಗಂಡಸರಿಗೆ ಅಭಯ ಸೂತ್ರವನ್ನು ಬಲಗೈಗೆ ಕಟ್ಟಬೇಕು, ಹಾಗೆ ಹೆಂಗಸರಿಗೆ ಎಡಗೈಗೆ ಕಟ್ಟಬೇಕು. 40 ದಿನದ ನಂತರ ಅಭಯ ಸೂತ್ರವನ್ನು ವಿಸರ್ಜನೆ ಮಾಡುವ ರೀತಿ. ಕೈಯಿಂದನೇ ಅಭಯ ಸೂತ್ರವನ್ನು ಬಿಡಿಸಿ ಮಣ್ಣಿನ ಅಡಿಯಲ್ಲಿ ಹೂಳಬಹುದು ಅಥವಾ ಸುಡಬಹುದು. ಈ ರೀತಿ ವಿಸರ್ಜನೆ ಮಾಡಬಹುದು. ನನಗೆ ಈ ರುದ್ರಾಕ್ಷ ದೀಕ್ಷಾ ಬಗ್ಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೇನೆ. ನಿಮಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಿದ್ರೆ ಈಶಾ ಫೌಂಡೇಶನ್ಸ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಕ್ವಶನ್ಸ್ ಕೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮಗೆ ಸಿಗ್ತೇನೆ. ಬಾಯ್ ಬಾಯ್.